ಎರಡು ಕೈಗಳು ಚಿನ್ಮುದ್ರೆ. ದೀರ್ಘವಾಗಿ ಉಸಿರು ತಗೊಳ್ಳಿ. ಹೊಟ್ಟೆ ಭಾಗ, ಎದೆ ಭಾಗ, ಮೇಲ್ಭಾಗ ಎಲ್ಲ ತುಂಬಿಸಿ. ಪೂರ್ತಿ ತುಂಬಿಸಿ ಆದಮೇಲೆ ಈಗ ಒಮ್ಮೆ ಓಂಕಾರ ಹೇಳ್ಕೊಳ್ಳೋಣ. ಹೇಳಿ. ಓ ಓಂಕಾರದಲ್ಲಿ ಅಕಾರ ಉಕಾರ ಮಕಾರದ ಮೇಲೆ ಗಮನ ಇರಲಿ. 1:1:2 ರೇಷಿಯೋದಲ್ಲೇ ಹೇಳಲಿಕ್ಕೆ ಪ್ರಯತ್ನ ಪಡಿ. ಇನ್ನೊಮ್ಮೆ ದೀರ್ಘವಾಗಿ ಉಸಿರು ತಗೊಳ್ಳಿ. ಸಂಪೂರ್ಣ ದೇಹ ತುಂಬಿಸಿ. ಪೂರ್ತಿ ತುಂಬಿಸಿ ಆದಮೇಲೆ ಮತ್ತೊಮ್ಮೆ ಓಂಕಾರ. ಓ ಇನ್ನೊಂದು ಬಾರಿ ದೀರ್ಘವಾಗಿ ಉಸಿರು ತಗೊಳ್ಳಿ. ಹೊಟ್ಟೆ ಭಾಗ, ಎದೆ ಭಾಗ, ಮೇಲ್ಭಾಗ ಸಂಪೂರ್ಣ ತುಂಬಿಸಿ. ಪೂರ್ತಿ ತುಂಬಿಸಿ ಆದಮೇಲೆ ಇನ್ನೊಮ್ಮೆ ಓಂಕಾರ ಶುರು ಮಾಡಿ. ಓ ನಮಸ್ಕಾರ ಮಾತ್ರ ಎಲ್ಲರೂ ಒಟ್ಟಾಗಿ ಸಹನಾ ಓದು ಹೇಳ್ಕೊಳ್ಳೋಣ. ಹೇಳಿ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಗುರುರ್ಬ್ರಹ್ಮ ಹೇಳ್ಕೊಳ್ಳೋಣ. ಹೇಳಿ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪ್ರಾಣಾಯಾಮದ ಮಂತ್ರನ ಒಟ್ಟಿಗೆ ಹೇಳ್ಕೊಳ್ಳೋಣ. ಪ್ರಾಣಸ್ಸೇದಂ ವಶೇತ್ ಸರ್ವನ್ ತ್ರಿದಿವೇಯತ್ ಪ್ರತಿಷ್ಠಿತಂ ಮಾತೇವ ಪುತ್ರಾನ್ ರಕ್ಷಸ್ವ ಶ್ರೀಶ್ಚ ಪ್ರಜ್ಞಾಶ್ಚ ವಿದೇಹಿನ ಇತಿ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸ್ವಲ್ಪ ಲಘು ವ್ಯಾಯಾಮಗಳನ್ನು ಮಾಡ್ಕೊಳ್ಳೋಣ. ಮೊದಲಿಗೆ ಕತ್ತಿದ್ದು ಉಸಿರು ತಗೊಳ್ತಾ ತಲೆ ಮೇಲೆ, ಉಸಿರು ಬಿಡ್ತಾ ತಲೆ ಕೆಳಗೆ. ಉಸಿರು ತಗೊಳ್ತಾ ತಲೆ ಮೇಲೆ, ಉಸಿರು ಬಿಡ್ತಾ ತಲೆ ಕೆಳಗೆ. ಇನ್ನೊಮ್ಮೆ ಉಸಿರು ತಗೊಳ್ತಾ ತಲೆ ಮೇಲೆ, ಉಸಿರು ಬಿಡ್ತಾ ತಲೆ ಕೆಳಗೆ. ಈಗ ಎಡದಿಂದ ಬಲಕ್ಕೆ. ಉಸಿರು ತಗೊಳ್ತಾ ಎಡದಿಂದ ಬಲಕ್ಕೆ, ಉಸಿರು ಬಿಡ್ತಾ ಬಲದಿಂದ ಎಡಕ್ಕೆ. ಇನ್ನೊಂದು ಬಾರಿ ಉಸಿರು ತಗೊಳ್ತಾ ಎಡದಿಂದ ಬಲಕ್ಕೆ, ಉಸಿರು ಬಿಡ್ತಾ ಬಲದಿಂದ ಎಡಕ್ಕೆ. ಇನ್ನೊಂದು ಬಾರಿ ಮಾಡ್ಕೊಳ್ಳೋಣ. ಉಸಿರು ತಗೊಳ್ತಾ ಎಡದಿಂದ ಬಲಕ್ಕೆ, ಉಸಿರು ಬಿಡ್ತಾ ಬಲದಿಂದ ಎಡಕ್ಕೆ. ವಿಶ್ರಾಂತಿ. ಈಗ ಕತ್ತು ಕಂಪ್ಲೀಟ್ ರೊಟೇಷನ್ ಮಾಡ್ಕೊಳ್ಳೋಣ. ಸಾಧ್ಯವಾದವ್ರು ಮಾಡಿ. 1 2 3 ರಿವರ್ಸ್. 1 2 3 ವಿಶ್ರಾಂತಿ. ಈಗ ಭುಜದ ಮೇಲೆ ಕೈ ಇಡಿ. ಉಸಿರು ತಗೊಳ್ತಾ ಮುಂದಿಂದ ಮೇಲೆ, ಹಿಂದಿಂದ ಕೆಳಗೆ. 1 2 3 4 5 ರಿವರ್ಸ್. 1 2 3 4 5. ಈಗ ಒಮ್ಮೆ ಬಲಗೈನ ಬಲ ಕಡೆ ಇಡಿ. ಬಲಕ್ಕೆ ಒಮ್ಮೆ, ಎಡಕ್ಕೆ ಒಮ್ಮೆ, ಬಲಕ್ಕೆ ಒಮ್ಮೆ, ಎಡಕ್ಕೆ ಒಮ್ಮೆ. ಒಂದು ಬಾರಿ ಬಲಕ್ಕೆ ಒಮ್ಮೆ,
ಎಡಕ್ಕೆ ಒಮ್ಮೆ. ಈಗ ಟ್ವಿಸ್ಟಿಂಗ್ ಒಂದು ಮಾಡ್ಕೊಳ್ಳೋಣ. ಬಲಗೈನ ಎಡ ತೊಡೆ ಮೇಲೆ ಇಡಿ. ಒಮ್ಮೆ ಎಡಗಡೆಯಿಂದ ಹಿಂದೆ ನೋಡಿ. ಇನ್ನೊಮ್ಮೆ ಬಲಗಡೆಯಿಂದ ಹಿಂದೆ. ಇನ್ನೊಂದು ಬಾರಿ ಎಡಗಡೆಯಿಂದ ಹಿಂದೆ, ಇನ್ನೊಮ್ಮೆ ಬಲಗಡೆಯಿಂದ ಹಿಂದೆ. ವಿಶ್ರಾಂತಿ. ಮುಂದೆ ಬಾಗಿ ತಲೆನ ಭೂಮಿಗೆ ಮುಟ್ಟಿಸುವ ಪ್ರಯತ್ನ. ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ. ಎರಡು ಬಾರಿ ಆದರೂ ಒಂದು ವಿಶ್ರಾಂತಿ ತಗೊಳ್ಳಿ. ಈಗ ಇದೊಂದು ಪ್ರಾಣಾಯಾಮ ಮಾಡೋದಕ್ಕಿಂತ ಮೊದಲು ಇದೊಂದು ಮಾಡ್ತಾಯಿದ್ವಿ. ಮೊದಲು ರೀಸೆಂಟಾಗಿ ಮಾಡಿರಲಿಲ್ಲ. ಎರಡೂ ಕೈಗಳನ್ನ ಉದ್ದ ಚಾಚಿ ಉಸಿರು ತಗೊಳ್ತಾ ಕೈ ಅಗಲ ಮಾಡ್ತಾ ಹೋಗಿ. ಇನ್ಹೇ, ಎಕ್ಸೇ, ಇನ್ನೊಮ್ಮೆ ಇನ್ಹೇ, ಎಕ್ಸೇ. ಎರಡು ಕೈಗಳನ್ನ ಒಂದಕ್ಕೊಂದಕ್ಕೆ ಸೇರಿಸಿ ಇನ್ಹೇ, ಊಟ ಮಾಡಿಕೊಂಡು ಎಕ್ಸೇ, ಇನ್ಹೇ, ಎಕ್ಸೇ. ಈಗ ಮೇಲ್ಗಡೆಗೆ ಮಾಡ್ಕೊಳ್ಳೋಣ. ಉಸಿರು ಪೂರಕ ರೇಚಕ. ನಿಧಾನಕ್ಕೆ ಉಸಿರು ಪೂರಕ ರೇಚಕ. ವಿಶ್ರಾಂತಿ. ಈಗ ಎರಡು ಕಾಲನ್ನ ಒಟ್ಟಿಗೆ ಸೇರಿಸಿ ಬದ್ಧ ಕೋನಾಸನ ಮಾಡ್ಕೊಳ್ಳೋಣ. ಎರಡು ಕೈಗಳನ್ನ ಒಂದು ಸೇರಿಸಿ ಪೂರ್ತಿ ಮೇಲೆತ್ತಿ ಬದ್ಧ ಕೋನಾಸನದಲ್ಲಿ ಪರ್ವತಾಸನ. ವಿಶ್ರಾಂತಿ, ವಿಶ್ರಾಂತಿ, ವಿಶ್ರಾಂತಿ. ಈಗ ಇವತ್ತಿನ ಮೊದಲನೇ ಕಪಾಲ ಪ್ರಾಣಾಯಾಮ ಕ್ರಿಯೆಗಳನ್ನು ಮಾಡ್ಕೊಳ್ಳೋಣ. ಮೊದಲು ಭಸ್ತ್ರಿಕಾ ಮಾಡ್ಕೊಳ್ಳೋಣ. ಸಾಧ್ಯವಾದರೆ ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಈಗ ಒಂದು 40ರಿಂದ 50 ಬಾರಿ ಮಾಡ್ಕೊಳ್ಳೋಣ. ಸಾಧ್ಯವಾದವರು ಕಂಟಿನ್ಯೂಸ್ ಮಾಡಿ. ಸಾಧ್ಯ ಆಗಲಿಲ್ಲ ಅಂದರೆ ಆಶಾ ಮೇಡಮ್ ಅವರು ನೀವು ಒಂದು 20 ಬಾರಿ ಮಾಡಿ, ಒಂದು ಗ್ಯಾಪ್ ತೊಗೊಂಡು ಮತ್ತೆ ಕಂಟಿನ್ಯೂ ಮಾಡಿ. ನಾವು ಉಳಿದವರೆಲ್ಲ ಒಂದು 50 ಬಾರಿ ಮಾಡ್ತೀವಿ. ಶುರು ಮಾಡಿ. ವಿಶ್ರಾಂತಿ. 40ರಿಂದ 50 ಬಾರಿ ಆದವರು ವಿಶ್ರಾಂತಿ. ಕಣ್ಣು ಮುಚ್ಚಿ ನಿಮ್ಮ ದೇಹದಲ್ಲಿ ಆಗ್ತಾ ಇರುವ ಬದಲಾವಣೆಗಳನ್ನು ಗಮನಿಸಿ. ಸ್ವಲ್ಪ ತಲೆ ತಿರುಗಿದ ಅನುಭವ ಕೂಡ ಆಗಬಹುದು.
ಕಂಟಿನ್ಯೂಸ್ 40 50 ಬಾರಿ ಮಾಡಿದಾಗ ಕೆಲವೊಮ್ಮೆ ತಲೆಯಲ್ಲಿ ಸಿಹಿಯಾದ ಅನುಭವ ಕೂಡ ಆಗುತ್ತೆ. ಉಸಿರಾಟದ ಮೇಲೇ ಗಮನ ಇರಲಿ. ಸಾಧ್ಯವಾದಷ್ಟು ದೀರ್ಘವಾಗಿ ಉಸಿರಾಡೋಕ್ಕೆ ಪ್ರಯತ್ನ ಪಡಿ. ಭಸ್ತ್ರಿಕಾ ಅಂತಂದರೆ ಕಮ್ಮಾರನ ತಿಥಿ ಅಂತ ಹೇಳ್ಬೋದು ಕನ್ನಡದಲ್ಲಿ. ಬೆಲ್ಲೋ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಅದು ಬ್ಲ್ಯಾಕ್ ಸ್ಮಿತ್ ಉಪಯೋಗಿಸುವಂಥದ್ದು. ಅಲ್ಲಿ ಕಮ್ಮಾರ ಹೇಗೆ ಕಬ್ಬಣ ಕೂಡ ಹೇಗೆ ಸುಲಭವಾಗಿ ಕರಗಿಸುವಲ್ಲ, ಅದೇ ರೀತಿ ನಾವು ನಮ್ಮ ದೇಹದಲ್ಲಿರುವ ಕಫಗಳನ್ನು ಸುಲಭವಾಗಿ ಕರಗಿಸಬಹುದು. ವಿಶ್ರಾಂತಿ ವಿಶ್ರಾಂತಿ. ನಮ್ಮ ಉಸಿರಾಟ ಸಹಜ ಸ್ಥಿತಿ ಬರೋವರೆಗೂ ವಿಶ್ರಾಂತಿ. ಗಮನ ಎಲ್ಲ ಉಸಿರಾಟದ ಮೇಲೇ ಇರಲಿ. ಈಗ 2 ಕೈಗಳು ಚಿನ್ಮುದ್ರೆ. ಕಪಾಲಭಾತಿ ಮಾಡ್ಕೊಳ್ಳೋಣ. ಒಂದು 90 ಬಾರಿ ಮಾಡ್ಕೊಳ್ಳೋಣ. 2 ಕೈಗಳು ಚಿನ್ಮುದ್ರೆ ಶುರು ಮಾಡಿ. ಒಟ್ಟು 90 ಬಾರಿ ಆದವರು ವಿಶ್ರಾಂತಿ. 90 ಬಾರಿ ಆಗಿಲ್ಲ ಅಂದರೆ ನಿಮ್ಮ ಸುತ್ತನ್ನು ಮುಗಿಸಿ ವಿಶ್ರಾಂತಿ ತಗೊಳ್ಳಿ. ವಿಶ್ರಾಂತಿ. ನಿಮಗೆ ಸಹಜ ಕುಂಭಕದ ಅನುಭವ ಆಗ್ತಾ ಇರ್ಬೋದು, ಗಮನಿಸಿ. ಒಮ್ಮೆ ದೀರ್ಘವಾಗಿ ಉಸಿರು ತಗೊಳ್ಳಿ. ಇಡೀ ದೇಹ ತುಂಬಿಸಿ ನಿಧಾನಕ್ಕೆ ಉಸಿರು ಬಿಡಿ. ಮತ್ತೆ ಸಹಜ ಕುಂಭಕದ ಅನುಭವವನ್ನು ಪಡೀರಿ. ವಿಶ್ರಾಂತಿ ವಿಶ್ರಾಂತಿ. ಇವತ್ತಿನ ಮೊದಲನೇ ಪ್ರಾಣಾಯಾಮ ಒಂದು ತಂಪುಕಾರಕ ಪ್ರಾಣಾಯಾಮ ಮಾಡಿಕೊಳ್ಳೋಣ. 2 ಕೈಗಳು ಚಿನ್ಮುದ್ರೆ. ಇವತ್ತು ಶೀತಕಾರಿ ಮಾಡ್ಕೊಳ್ಳೋಣ. 2 ನಾಲ್ಗೆನ ಮಡಚಿ ಹೀಗೆ ಫೋಲ್ಡ್ ಮಾಡಿಕೊಂಡು ಬಾಯಿ ಮೂಲಕ ಉಸಿರು ತಗೊಳ್ಳೋಣ. ಇಡೀ ದೇಹ ತುಂಬಿಸ್ಕೊಳ್ಳೋಣ. ಮತ್ತು ತುಟಿಗಳನ್ನು ಮುಚ್ಚಿ ಮೂಗು ಮೂಲಕ ಹೊರಗೆ ಬಿಡೋಣ ಉಸಿರು. ಶುರು ಮಾಡಿ. 2 ಕೈಗಳು ಚಿನ್ಮುದ್ರೆ. ಶೀತಕಾರಿ ಪ್ರಾಣಾಯಾಮ ಶುರು ಮಾಡಿ. ತುಟಿ ಮುಚ್ಚಿ 5 ಸೆಕೆಂಡ್ ಹೋಲ್ಡ್ ಮಾಡಿ. 1 2 3 4 5. ನಿಧಾನವಾಗಿ ಉಸಿರು ಬಿಡಿ. ಪೂರ್ತಿ ಬಿಡಿ. ಈಗ ಮತ್ತೆ ಬಾಯಿ ಮೂಲಕನೇ ಉಸಿರಾಡಿ ತುಟಿನ ನಾಲ್ಗೆನ ಸುಳಿಸ್ಕೊಂಡು ಮೇಲೆ ಚಾಚಿ.
ಪೂರ್ತಿ ಉಸಿರು ದೇಹದೊಳಗೆ ಹೋಗಿ ಆದಮೇಲೆ ತುಟಿನ ಮುಚ್ಚಿ 5 ಸೆಕೆಂಡ್ ಹೋಲ್ಡ್ ಮಾಡಿ. 1 2 3 4 5. ನಿಧಾನವಾಗಿ ಮೂಗಿಂದ ಉಸಿರು ಬಿಡಿ. ಪೂರ್ತಿ ಉಸಿರನ್ನ ಬಿಡಿ, ಪೂರ್ತಿ ಬಿಡಿ. ಮತ್ತೊಮ್ಮೆ ಬಾಯಿ ಮೂಲಕನೇ ಉಸಿರು ತಗೊಳ್ಳೋಣ. ನಾಲ್ಗೆ ಸುರುಳಿ ಸುತ್ತಿ ಮೇಲೆ ತಾಗಿಸಿ ಅಂಗಳಕ್ಕೆ. ಈಗ ಮತ್ತೆ ತುಟಿ ಮುಚ್ಚಿ 5 ಸೆಕೆಂಡ್ ಹೋಲ್ಡ್ ಮಾಡಿ. 1 2 3 4 5. ನಿಧಾನವಾಗಿ ಮೂಗಿಂದ ಉಸಿರು ಬಿಡಿ, ಪೂರ್ತಿ ಬಿಡಿ, ಪೂರ್ತಿ ಬಿಡಿ, ಪೂರ್ತಿ ಬಿಡಿ. ಈಗ 3 ಬಾರಿ ಮಾಡ್ಕೊಂಡಿದ್ವಿ, ಇನ್ನು 2 ಬಾರಿ ನೀವೇ ಮಾಡ್ಕೊಳ್ಳಿ. ಶೀತಕಾರಿ ಪ್ರಾಣಾಯಾಮ. ವಿಶ್ರಾಂತಿ. ಒಟ್ಟು 5 ಬಾರಿ ಆದವರು ವಿಶ್ರಾಂತಿ ತಗೊಳ್ಳಿ. ಶೀತಕಾರಿ ಪ್ರಾಣಾಯಾಮದಿಂದ ನಮ್ಮ ಮನಸ್ಸು ಶಾಂತವಾಗ್ತಾ ಇದೆ, ದೇಹ ತಂಪಾಗ್ತಾ ಇದೆ, ಗಮನಿಸಿ. ವಿಶ್ರಾಂತಿ, ವಿಶ್ರಾಂತಿ, ವಿಶ್ರಾಂತಿ. ಈಗ ಉಜ್ಜಾಯಿ ಪ್ರಾಣಾಯಾಮ ಮಾಡ್ಕೊಳ್ಳೋಣ. ಉಜ್ಜಾಯಿ ಪ್ರಾಣಾಯಾಮದಲ್ಲಿ ಸಾಧ್ಯವಾದವರು ಸೋ ಮತ್ತು ಹಮ್ ಶಬ್ದ ಮಾಡ್ಕೊಳ್ಳಿ. 2 ಕೈಗಳು ಚಿಮ್ಮುದ್ರೆ ಕತ್ತನ ಸ್ವಲ್ಪ ಬಾಗಿಸಿ. ಈಗ ಗಂಟ್ಲಿಗೆ ತಾಕಿಸ್ಕೊಳ್ತಾ ಉಸಿರು ತಗೊಳ್ಳೋಣ. ಸಾಧ್ಯವಾದರೂ ಸೋ ಮತ್ತು ಹಮ್ ಶಬ್ದ ಮಾಡಿ ಶುರು ಮಾಡಿ. ಈಗ ನಿಧಾನಕ್ಕೆ ಹಮ್ಕಾರ ಹೇಳ್ತಾ ಉಸಿರು ಬಿಡಿ. ಗಂಟ್ಲು ಮೂಲಕನೇ ಉಸಿರು ಹೋಗಲಿ. ಇನ್ನೊಮ್ಮೆ ಉಜ್ಜಾಯಿ ಪ್ರಾಣಾಯಾಮ. ನಿಧಾನಕ್ಕೆ ಗಂಟ್ಲು ಮುಚ್ಚಿ ನಿಧಾನಕ್ಕೆ ಉಸಿರು ಬಿಡ್ತಾ ಹೋಗಿ. ಇನ್ನೊಮ್ಮೆ ಉಸಿರು ತಗೊಳ್ತಾ ಸೋ ಶಬ್ದ ಮಾಡಿ. ಮೂರು ಬಾರಿ ಆದರೂ ವಿಶ್ರಾಂತಿ. ಉಜ್ಜಾಯಿ ಪ್ರಾಣಾಯಾಮದಿಂದ ನಾವು ನಮ್ಮ ಪಂಚೇಂದ್ರಿಯಗಳ ಮೇಲೆ ವಿಜಯವನ್ನು ಸಾಧಿಸ್ತಾ ಇದ್ದೀವಿ. ನಮ್ಮ ಮನಸ್ಸು ಶಾಂತವಾಗುತ್ತೆ. ಜೊತೆಗೆ ನಮ್ಮ ಥೈರಾಯ್ಡ್ ಅಥವಾ ಧ್ವನಿಪೆಟ್ಟಿಗೆ ಏನಾದರೂ ತೊಂದರೆಗಳಿದ್ದರೆ ನಿವಾರಣೆ ಆಗುತ್ತೆ. ಅವುಗಳ ಆರೋಗ್ಯ ವೃದ್ಧಿ ಆಗ್ತಾ ಹೋಗುತ್ತೆ. ವಿಶ್ರಾಂತಿ. ಈಗ ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡಿಕೊಳ್ಳೋಣ. ಈಗ 2 ಕೈಗಳು ಚಿನ್ಮುದ್ರೆ. ಇವತ್ತು ಕೂಡ 5:5:8:5 ರೇಷಿಯೋಕ್ಕೆ ಮಾಡೋಕ್ಕೆ ಪ್ರಯತ್ನ ಪಡೋಣ. ಇದು ಸಾಮಾನ್ಯವಾಗಿ ಸಾಧ್ಯವಾದವರು 5:5:8:10 ರೇಷಿಯೋ ಮಾಡಲಿಕ್ಕೆ
ಇದನ್ನು ಪ್ರಯತ್ನ ಪಡೋಣ. 2 ಕೈಗಳು ಚಿನ್ಮುದ್ರೆ. ಸಾಧ್ಯವಾದವರು ಮಾಡಿ, ಆಗಲಿಲ್ಲ ಅಂತಂದರೆ ನಿಮ್ಮ ಬಾಹ್ಯ ಕುಂಭಕನ ಕಡಿಮೆ ಮಾಡ್ಕೊಳ್ಳಿ. ಇದೀಗ ದೀರ್ಘವಾಗಿ ಉಸಿರು ತಗೊಳ್ತಾ ಹೋಗಿ. ಹೊಟ್ಟೆ ಭಾಗ, ಎದೆ ಭಾಗ, ಮೇಲ್ಭಾಗ ಸಂಪೂರ್ಣ ತುಂಬಿಸಿ, ಇಡೀ ದೇಹ ತುಂಬಿಸಿ. ಪೂರ್ತಿ ದೇಹ ತುಂಬಿಸ್ತಾ ಇರ್ಬೇಕಾದ್ರೆ ಒಂದು ರೀತಿ ಆನಂದ ಆಗ್ತಾ ಇದೆ. ಪೂರ್ತಿ ಉಸಿರು ಹೋಗಿ ಆದಮೇಲೆ ದೇಹನ ರಿಲ್ಯಾಕ್ಸ್ ಮಾಡಿ, ಉಸಿರನ್ನ ಹೋಲ್ಡ್ ಮಾಡಿ. 1 2 3 4 5. ನಿಧಾನವಾಗಿ ಉಸಿರು ಬಿಡ್ತಾ ಹೋಗಿ. 1 2 3 4 5 6 7 8. ನಿಧಾನವಾಗಿ ಈಗ ಹೋಲ್ಡ್ ಮಾಡಿ ಉಸಿರನ್ನ. 1 2 3 4 5. ಸಾಧ್ಯವಾದವರು ಮುಂದುವರಿಸಿ. 7 8 9 10. ಮತ್ತು ಪೂರಕ. 1 2 3 4 5. ಹೋಲ್ಡ್ ದ ಬ್ರೀತ್. 1 2 3 4 5. ರೇಚಕ ಉಸಿರು ಬಿಡಿ. 1 2 3 4 5 6 7 8. ಬಾಹ್ಯ ಕುಂಭಕ. 1 2 3 4 5. ಸಾಧ್ಯವಾದವರು ಕಂಟಿನ್ಯೂ ಮಾಡಿ. 7 8 9 10. ಮತ್ತೆ ಪೂರಕ. 1 2 3 4 5. ಅಂತಹ ಕುಂಭಕ. ಹೋಲ್ಡ್ ದ ಬ್ರೀತ್. 1 2 3 4 5 6 7. ಈಗ ರೇಚಕ. 1 2 3 4 5 6 7 8. ಬಾಹ್ಯ ಕುಂಭಕ. 1 2 3 4 5. ಸಾಧ್ಯವಾದವರು ಮುಂದುವರಿಸಿ. 7 8 9 10. 3 ಬಾರಿ ಆಗಿದೆ. ಇನ್ನು 2 ಬಾರಿ ನೀವೇ ಮಾಡ್ಕೊಳ್ಳಿ. ನಿಮ್ಮ ಸಾಮರ್ಥ್ಯವನ್ನು ನೋಡಿಕೊಂಡು ಬಾಹ್ಯ ಕುಂಭಕವನ್ನು ಜಾಸ್ತಿ ಮಾಡ್ತಾ ಹೋಗಿ. ಶುರು ಮಾಡಿ. ಒಟ್ಟು 5 ಬಾರಿ ಆದವರು ಒಂದು ವಿಶ್ರಾಂತಿ ತಗೊಳ್ಳಿ. ಅನುಲೋಮ ವಿಲೋಮ ಪ್ರಾಣಾಯಾಮದಿಂದ ನಮ್ಮ ಮನಸ್ಸು ಶಾಂತವಾಗಿ ಆಗ್ತಾ ಇದೆ. ಗಮನಿಸಿ. ದೇಹ ಉಸಿರಾಟ ನಿಧಾನವಾಗಿ ಆಗ್ತಾ ಇದೆ. ವಿಶ್ರಾಂತಿ ವಿಶ್ರಾಂತಿ. ವಿಶ್ರಾಂತಿ. ಈಗ ಚಂದ್ರ ಅನುಲೋಮ ವಿಲೋಮ ಮಾಡ್ಕೊಳ್ಳೋಣ. ಎಡಗೈ ಚಿನ್ ಮುದ್ರೆ, ಬಲಗೈ ನಾಸಿಕ ಮುದ್ರೆ. ಇದನ್ನು ಕೂಡ ಒಂದು 5 ಬಾರಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಬಲಗಡೆ ಮೂಗನ ಮುಚ್ಚಿ ಈಗ ಕೇವಲ ಎಡಗಡೆಯಿಂದ ಉಸಿರು ತಗೊಳ್ತಾ ಹೋಗಿ. ತಗೊಳ್ಳಿ.
ಹೊಟ್ಟೆ ಭಾಗ, ಎದೆ ಭಾಗ, ಮೇಲ್ಭಾಗ ಸಂಪೂರ್ಣ ತುಂಬಿಸಿ, ಪೂರ್ತಿ ತುಂಬಿಸಿ, ಪೂರ್ತಿ ತುಂಬಿಸಿ ಆದಮೇಲೆ ಹೋಲ್ಡ್ ದ ಬ್ರೀತ್. 1 2 3 4 5. ಈಗ ನಿಧಾನವಾಗಿ ರೇಚಕ ಎಡಗಡೆಯಿಂದನೇ ಬಿಡಿ. 1 2 3 4 5 6 7 8. ಬಾಹ್ಯ ಕುಂಭಕ 1 2 3 4 5. ಸಾಧ್ಯವಾದವರು ಕಂಟಿನ್ಯೂ ಮಾಡಿ. 1 2 3 4 5. ಮತ್ತೆ ಈಗ ಪೂರಕ ಎಡಗಡೆಯಿಂದನೇ ತಗೊಳ್ಳಿ. 1 2 3 4 5. ಅಂತಹ ಕುಂಭಕ 1 2 3 4 5. ಈಗ ರೇಚಕ ಎಡಗಡೆಯಿಂದನೇ 1 2 3 4 5. ಸಾಧ್ಯವಾದವರು ಕಂಟಿನ್ಯೂ ಮಾಡಿ. ಹೋಲ್ಡಿಂಗ್ ದ ಬ್ರೀತ್. 7 8 9 10. ಈಗ 2 ಸುತ್ತು ಮುಗ್ದಿದೆ. ಚಂದ್ರ ಅನುಲೋಮ ವಿಲೋಮ ಎಡಗಡೆಯಿಂದನೇ ಉಸಿರು ತಗೊಂಡು ಬಿಡೋದು. ಇನ್ನು 3 ಬಾರಿ ನೀವೇ ಮಾಡ್ಕೊಳ್ಳಿ. ಮಧ್ಯಕ್ಕೆ ಕುಂಭಕಗಳನ್ನು ಮಾಡ್ಕೊಳ್ಳಿ. 5:5:8:5 ರೇಷಿಯೋ. ಸಾಧ್ಯವಾದವರು ಕೊನೆಯದ ಹೋಲ್ಡಿಂಗ್ನ ಜಾಸ್ತಿ ಮಾಡ್ಕೊಳ್ಳಿ. ಶುರು ಮಾಡಿ. ವಿಶ್ರಾಂತಿ. ಚಂದ್ರ ಅನುಲೋಮ ವಿಲೋಮದಿಂದ ನಾವು ನಮ್ಮ ಬಲಗಡೆಯ ಮೆದುಳು ಕ್ರಿಯೇಟಿವ್ ಬ್ರೈನನ್ನು ಆಕ್ಟಿವ್ ಮಾಡ್ಕೊಂಡು ಸಚೇತನಗೊಳಿಸ್ಕೊಂಡಿದ್ದೀವಿ. ಇದರಿಂದಾಗಿ ನಮ್ಮ ಮನಸ್ಸು ಶಾಂತವಾಗಿರುತ್ತೆ. ನಮ್ಮ ಅನುದ್ವೇಗಕರ ನರವ್ಯೂಹಗಳು ಕೂಡ ಶಾಂತವಾಗುತ್ತೆ. ಅದರ ಆ್ಯಕ್ಟಿವಿಟಿಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ವಿಶ್ರಾಂತಿ. ಈಗ ಸೂರ್ಯ ಅನುಲೋಮ ವಿಲೋಮ ಮಾಡ್ಕೊಳ್ಳೋಣ. ಕೆಲವೊಬ್ರಿಗೆ ಹೋಲ್ಡಿಂಗ್ ಮಾಡೋಕ್ಕೆ ಆಗದೇ ಇದ್ದವರು ನೀವು ಹೆಚ್ಚು ಬಾರಿ ಮಾಡ್ಕೊಳ್ಬೋದು. 5 ಬಾರಿ ಅಲ್ಲ, 7 ಬಾರಿ ಕೂಡ ಮಾಡ್ಕೊಳ್ಬಹುದು. ನಿಮ್ಮ ಸಾಮರ್ಥ್ಯವನ್ನು ನೋಡ್ಕೊಂಡು ಮಾಡ್ಕೊಳ್ಳಿ. ಈಗ ಎಡಗೈ ಚಿನ್ಮುದ್ರೆ, ಬಲಗೈ ನಾಸಿಕ ಮುದ್ರೆ. ಈಗ ಎಡಗಡೆ ಮೂಗನ್ನ ಮುಚ್ಕೊಳ್ಳೋಣ. ಕೇವಲ ಬಲಗಡೆಯಿಂದ ಉಸಿರು ತಗೊಂಡು ಬಿಡೋದು. ಬಿತ್ತು ಕುಂಭಕಗಳನ್ನ ಮಾಡೋಣ. ಶುರು ಮಾಡಿ. ಬಲಗಡೆಯಿಂದ ಉಸಿರು ತಗೊಳ್ತಾ ಹೋಗಿ. ಹೊಟ್ಟೆ ಭಾಗ, ಎದೆ ಭಾಗ, ಮೇಲ್ಭಾಗ ಸಂಪೂರ್ಣ ತುಂಬಿಸಿ, ಪೂರ್ತಿ ತುಂಬಿಸಿ ಆದಮೇಲೆ ಹೋಲ್ಡ್ ದ ಬ್ರೀತ್. ಅಂತಹ ಕುಂಭಕ 1 2 3 4 5. ನಿಧಾನವಾಗಿ ಈಗ ರೇಚಕ ಬಲಗಡೆಯಿಂದ ಬಿಡ್ತಾ ಹೋಗಿ. 1 2 3 4 5 6 7 8.
ಬಾಹ್ಯ ಕುಂಭಕ 1 2 3 4 5. ಸಾಧ್ಯವಾದವರು ಕಂಟಿನ್ಯೂ ಮಾಡಿ. 7 8 9 10. ಮತ್ತೆ ಪೂರಕ ಬಲಗಡೆಯಿಂದನೇ ತಗೊಳ್ಳಿ. 1 2 3 4. ಅಂತಹ ಕುಂಭಕ 1 2 3 4 5. ಈಗ ರೇಚಕ ಬಲಗಡೆಯಿಂದ ಉಸಿರು ಬಿಡ್ತಾ ಹೋಗಿ. 1 2 3 4 5 6 7 8. ಬಾಹ್ಯ ಕುಂಭಕ 1 2 3 4 5 6 7 8 9 10. ಈಗ 2 ಸುತ್ತಾಗಿದೆ. ಇನ್ನು 3 ಸುತ್ತು ನೀವೇ ಮಾಡ್ಕೊಳ್ಳಿ. ಹೋಲ್ಡಿಂಗ್ ಕಡಿಮೆ ಇದೆ ಅಂತಂದರೆ ನಂಬರ್ ಆಫ್ ಕೌಂಟ್ಸ್ ನೀವು ಇದು ಜಾಸ್ತಿ ಮಾಡ್ಕೊಳ್ಬೋದು. ಸೂರ್ಯ ಅನುಲೋಮ ವಿಲೋಮಗಳನ್ನು ಜಾಸ್ತಿ ಮಾಡ್ಕೊಳ್ಬೋದು. ಶುರು ಮಾಡಿ. 3 ಬಾರಿ ಮಾಡ್ಕೊಳ್ಳಿ. ಮೂರು ಬಾರಿ ಆದವರು, ಒಟ್ಟು 5 ಬಾರಿ ಆದವರು ವಿಶ್ರಾಂತಿ. ವಿಶ್ರಾಂತಿ. ಸೂರ್ಯ ಅನುಲೋಮ ವಿಲೋಮ, ಚಂದ್ರ ಅನುಲೋಮ ವಿಲೋಮದಿಂದ ನಾವು 2 ಮಿದುಳುಗಳನ್ನು ಸಮತೋಲನಗೊಳಿಸ್ಕೊಳ್ತಾ ಇದ್ದೀವಿ. ಈ ಸಮನ್ವಯದಿಂದಾಗಿ ನಮ್ಮ ಮಿದುಳಿನ ಕಾರ್ಯಕ್ಷಮತೆ ಹೆಚ್ಚಾಗ್ತಾ ಹೋಗುತ್ತೆ. ನಮ್ಮ ಫೈಟ್ ಆರ್ ಫ್ಲೈಟ್ ಬ್ರೈನ್ ಮತ್ತು ರೆಸ್ಟ್ ಆ್ಯಂಡ್ ರಿಲ್ಯಾಕ್ಸ್ ಬ್ರೈನ್ ಎರಡೂ ಕೂಡ ಸಮಾನವಾಗಿ ಕೆಲಸ ಮಾಡುತ್ತೆ. ನಮ್ಮ ದಕ್ಷತೆ ಹೆಚ್ಚಾಗ್ತಾ ಹೋಗುತ್ತೆ. ನಾವು ಮಾಡುವ ಯಾವುದೇ ಕೆಲಸದಲ್ಲಿ ದಕ್ಷತೆನ ತೋರಿಸ್ಕೊಳ್ಬಹುದು. ವಿಶ್ರಾಂತಿ. ವಿಶ್ರಾಂತಿ. ಈಗ ನಾವು ಚಂದ್ರ ಭೇದನ ಮಾಡ್ಕೊಳ್ಳೋಣ. ಎಡಗೈ ಚಿನ್ಮುದ್ರೆ, ಬಲಗೈ ನಾಸಿಕ ಮುದ್ರೆ. ಕೇವಲ ಎಡಗಡೆಯಿಂದ ಉಸಿರು ತಗೊಳ್ಳೋಣ, ಬಲಗಡೆಗೆ ಬಿಡೋಣ. 3 ಬಾರಿ ಮಾಡ್ಕೊಳ್ಳೋಣ. ಇದರಲ್ಲೂ ಕೂಡ 5:5:8:5 ರೇಷಿಯೋ. ಸಾಧ್ಯವಾದವರು ಕೊನೆಯದು 10 ಮಾಡ್ಕೊಳ್ಳೋಣ. ಶುರು ಮಾಡಿ. ಬಲಗಡೆ ಮೂಗನ ಮುಚ್ಚಿ ಎಡಗಡೆಯಿಂದ ಉಸಿರು ತಗೊಳ್ತಾ ಹೋಗಿ. 1
2 3 4 5 ಹೋಲ್ಡ್ ದ ಬ್ರೀತ್ 1 2 3 4 5. ಈಗ ಬಲಗಡೆಯಿಂದ ರೇಚಕ 1 2 3 4 5 6 7 8. ಬಾಹ್ಯ ಕುಂಭಕ 1 2 3 4 5 6 7 8 9 10. ಮತ್ತು ಇವಾಗ ಎಡಗಡೆಯಿಂದ ಪೂರಕ 1 2 3 4 5. ಅಂತಹ ಕುಂಭಕ 1 2 3 4 5. ಈಗ ರೇಚಕ ಬಲಗಡೆಯಿಂದ 1 2 3 4 5 6 7 8 9 10. ಬಾಹ್ಯ ಕುಂಭಕ 2 ಮುಗ್ನ ಮುಚ್ಚಿ ಹೋಲ್ಡ್ ದ ಬ್ರೀತ್ 1 2 3 4 5 6 7 8 9 10. ಇನ್ನು ಒಂದು ಬಾರಿ ನೀವೇ ಮಾಡ್ಕೊಳ್ಳಿ ಚಂದ್ರಭೇದನ. ಎಡಗಡೆಯಿಂದ ಉಸಿರು ತಗೊಂಡು ಬಲಗಡೆಗೆ ಬಿಡೋದು. ಮಧ್ಯಕ್ಕೆ ಕುಂಭಕಗಳು 5:5 ಅಥವಾ 5:10 ಕುಂಭಕಗಳನ್ನ ಮಾಡ್ಕೊಳ್ಳಿ. ಶುರು ಮಾಡಿ. ವಿಶ್ರಾಂತಿ. ಈಗ ನಾವು ಮಾಡಿದ್ದು ಚಂದ್ರಭೇದನ. ಇವತ್ತು ಸೂರ್ಯಭೇದನ ಇವತ್ತು ಬೇಡ. ಈಗ ಸೀದಾ ನಾಡಿ ಶೋಧನ ಮಾಡ್ಕೊಳ್ಳೋಣ. ಎಡಗೈ ಚಿನ್ಮುದ್ರೆ, ಬಲಗೈ ನಾಸಿಕ ಮುದ್ರೆ. ಇದು ಎಡಗಡೆಯಿಂದ ಉಸಿರು ತಗೊಳ್ಳೋದು, ಬಲಗಡೆಗೆ ಬಿಡೋದು. ಮತ್ತು ಬಲಗಡೆಯಿಂದ ತಗೊಳ್ಳೋದು, ಎಡಗಡೆಗೆ ಬಿಡೋದು. ಇದನ್ನು ಕೂಡ 5:8:5 ರೇಷಿಯೋ ಮಾಡ್ಕೊಳ್ಳೋಣ. ಸಾಧ್ಯವಾದವರು ಕೊನೆಯದು 10 ಮಾಡ್ಕೊಳ್ಳಿ. ಶುರು ಮಾಡಿ. ಬಲಗೈ ನಾಸಿಕ ಮುದ್ರೆ, ಬಲಗಡೆ ಮೂಗನ ಮುಚ್ಕೊಳ್ಳಿ. ಎಡಗಡೆಯಿಂದ ಉಸಿರು ತಗೊಳ್ತಾ ಹೋಗಿ. 1 2 3 4 5 ಹೋಲ್ಡ್ ದ ಬ್ರೀತ್. 1 2 3 4 5. ರೇಚಕ ಬಲಗಡೆಯಿಂದ ಬಿಡಿ. 1 2 3 4 5 6 7 8 9 10. ಬಾಹ್ಯ ಕುಂಭಕ 1 2 3 4 5. ಸಾಧ್ಯವಾದರೆ ಮುಂದುವರಿಸಿ. 7 8 9 10. ಮತ್ತೆ ಪೂರಕ ಬಲಗಡೆಯಿಂದನೇ ತಗೊಳ್ಳಿ. 1 2 3 4 5. ಅಂತಹ ಕುಂಭಕ 1 2 3 4 5. ಈಗ ರೇಚಕ ಬಲಗಡೆಯಿಂದ ಬಿಡ್ತಾ ಹೋಗಿ. ಎಡಗಡೆಯಿಂದ ಬಿಡ್ತಾ ಹೋಗಿ. 3 4 5 6 7 8 9 10. ಈಗ ಹೋಲ್ಡ್ ದ ಬ್ರೀತ್. 1 2 3 4 5. ಸಾಧ್ಯವಾದವರು ಕಂಟಿನ್ಯೂ ಮಾಡಿ. 6 7 8 9 10. ಮತ್ತು ಇವಾಗ ಪೂರಕ ಎಡಗಡೆಯಿಂದ ತಗೊಳ್ಳಿ. 1 2 3 4 5. ಅಂತಹ ಕುಂಭಕ 1 2 3 4 5. ಈಗ ಬಲಗಡೆಯಿಂದ ರೇಚಕ 1 2 3 4 5 6 7
ಎಂಟು, ಒಂಬತ್ತು, ಹತ್ತು. ಬಾಹ್ಯ ಕುಂಭಕ 1, 2, 3, 4, 5. ಸಾಧ್ಯವಾದರೆ ಮುಂದುವರಿಸಿ 7, 8, 9, 10. ಮತ್ತೆ ಈಗ ಬಲಗಡೆಯಿಂದನೇ ಪೂರಕ 1, 2, 3, 4, 5. ಅಂತಹ ಕುಂಭಕ 1, 2, 3, 4, 5. ಈಗ ರೇಚಕ ಎಡಗಡೆಯಿಂದ ಬಿಡಿ 1, 2, 3, 4, 5, 6, 7, 8. ಈಗ ಬಾಹ್ಯ ಕುಂಭಕ 1, 2, 3, 4, 5, 6, 7, 8, 9, 10. ವಿಶ್ರಾಂತಿ. ಈಗ 2 ಸುತ್ತಾಗಿದೆ. ಇನ್ನು 3 ಸುತ್ತು ನೀವೇ ಮಾಡ್ಕೊಳ್ಳಿ. 3 ಬೇಡ, 1 ಸುತ್ತು ಮಾತ್ರ ಮಾಡ್ಕೊಳ್ಳಿ. ನಾಡಿ ಶೋಧನ ಪ್ರಾಣಾಯಾಮ 1 ಸುತ್ತು ಮಾಡ್ಕೊಳ್ಳಿ. ಶುರು ಮಾಡಿ ಎಡಗಡೆಯಿಂದನೇ. ವಿಶ್ರಾಂತಿ, ವಿಶ್ರಾಂತಿ, ವಿಶ್ರಾಂತಿ. ಈಗ ಮಾಡಿದ ಪ್ರಾಣಾಯಾಮ ನಾಡಿ ಶೋಧನ ಪ್ರಾಣಾಯಾಮ. ನಾಡಿ ಶೋಧನ ಪ್ರಾಣಾಯಾಮದಿಂದ ನಮ್ಮ 72 ಸಹಸ್ರ ನಾಡಿಗಳನ್ನು ನಾವು ಶೋಧಿಸ್ಕೊಂಡಿದ್ದೀವಿ, ಶುದ್ಧಗೊಳಿಸ್ಕೊಂಡಿದ್ದೀವಿ. ಅವೆಲ್ಲ ಆ್ಯಕ್ಟಿವ್ ಕೂಡ ಆಗಿರುತ್ತೆ. ಜೊತೆಗೆ ಇದರಿಂದಾಗಿ ನಮ್ಮ ಪ್ರಾಣಶಕ್ತಿ 72 ಸಹಸ್ರ ನಾಡಿಗಳಲ್ಲಿ ಹರಿಯುತ್ತೆ. ನಮ್ಮ ಹೈ ಬಿ ಪಿ ಅಥವಾ ಲೋ ಬಿ ಪಿ ಇದ್ದರೆ ನಾರ್ಮಲಿ ಬರುತ್ತೆ. ನಮ್ಮ ಸ್ಟ್ರೆಸ್ ಲೆವೆಲ್ಸ್ ತುಂಬ ಚೆನ್ನಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ನಮ್ಮ ಹಾರ್ಮೋನ್ ಇನ್ಬ್ಯಾಲೆನ್ಸ್ ನಾರ್ಮಲ್ ಆಗ್ತಾ ಹೋಗುತ್ತೆ. ವಿಶ್ರಾಂತಿ, ವಿಶ್ರಾಂತಿ. ಈಗ ನಾವು 3 ರೀತಿಯ ಭ್ರಾಮರಿಗಳನ್ನು ಮಾಡ್ಕೊಳ್ಳೋಣ. ಮೊದಲು 2 ಕೈಗಳು ಚಿನ್ಮುದ್ರೆ, ಮೂಗಲ್ಲೇ ಉಸಿರು ತಗೊಳ್ಳೋಣ. ಉಸಿರು ಬಿಡಬೇಕಾದ್ರೆ ಮಕಾರ ಹೇಳೋದು. ಮಕಾರ ಹೇಳ್ಬೇಕಾದ್ರೆ ನಾಲ್ಗೆ ಸುರುಳಿ ಸುತ್ತಕೊಂಡು ಮೇಲೆ ಅಂಗಳ ಮೇಲೆ ಪ್ಯಾಲೆಟ್ಟಿಗೆ ಟಚ್ ಮಾಡೋಣ. ಆಗ ಮಕಾರದ ವೈಬ್ರೇಷನನ್ನು ಕೇಳ್ಕೊಳ್ಳೋಣ. 3 ರೀತಿಯಲ್ಲಿ 3 ರೀತಿಯ ನಮಗೆ ಅನುಭವಗಳಾಗುತ್ತೆ. ಮೊದಲನೇದಾಗಿ 2 ಕೈಗಳು ಚಿನ್ಮುದ್ರೆ. ದೀರ್ಘವಾಗಿ ಉಸಿರು ತಗೊಳ್ಳಿ. ಹೊಟ್ಟೆ ಭಾಗ, ಎದೆ ಭಾಗ, ಮೇಲ್ಭಾಗ ಸಂಪೂರ್ಣ ತುಂಬಿಸಿ. ಪೂರ್ತಿ ತುಂಬಿಸಿ ಆದಮೇಲೆ ಈಗ ಮಕಾರ ಹೇಳ್ತಾ ಉಸಿರು ಬಿಡೋಣ. ಶುರು ಮಾಡಿ. ಮಕಾರದ ಕಂಪನದಿಂದ ನಮ್ಮ ತಲೆಯ ಭಾಗದಲ್ಲಿ
ಇರುವ ಎಲ್ಲ ಅಂಗಗಳಿಗೆ ಕಂಪನ ಉಂಟಾಗ್ತಾ ಇದೆ. ಆ ಕಂಪನ ನಮ್ಮ ತಲೆಯ ಭಾಗದಲ್ಲಿ ವಿಶ್ರಾಂತಿ ಕೊಡ್ತಾ ಇದೆ. ಜೊತೆಗೆ ನಮ್ಮ ತಲೆಯಲ್ಲಿರುವ ಕೆಲವೊಂದು ನ್ಯೂನತೆಗಳನ್ನು ಕಡಿಮೆ ಮಾಡುತ್ತೆ. ಅದನ್ನು ಗಮನಿಸ್ತಾ ಇನ್ನೊಮ್ಮೆ ದೀರ್ಘವಾಗಿ ಉಸಿರು ತಗೊಳ್ಳಿ. ನಿಮ್ಮ ತಲೆಯ ಭಾಗ ಸಂಪೂರ್ಣ ತುಂಬಿಸಿ, ದೇಹ ಸಂಪೂರ್ಣ ತುಂಬಿಸಿ ಪೂರ್ತಿ ತುಂಬಿಸಿ ಆದಮೇಲೆ ಮತ್ತೊಮ್ಮೆ ಮಕಾರ ಹೇಳ್ತಾ ಉಸಿರು ಬಿಡೋಣ. ಸಾಧ್ಯವಾದರೆ ನಾಲ್ಗೆನ ಸುಳ್ಳಿ ಸುತ್ತಕೊಂಡು ಮೇಲೆ ಟಚ್ ಮಾಡ್ಕೊಳ್ಳಿ. ಇನ್ನೊಮ್ಮೆ ದೀರ್ಘವಾಗಿ ಉಸಿರು ತಗೊಳ್ಳಿ. ನಿಮ್ಮ ಇಡೀ ದೇಹ ತುಂಬಿಸಿ, ನಿಮ್ಮ ತಲೆಯ ಭಾಗ ತುಂಬಿಸಿ, ಪೂರ್ತಿ ತುಂಬಿಸಿ ಆದಮೇಲೆ ಇನ್ನೊಮ್ಮೆ ಮಕಾರ ಹೇಳ್ತಾ ಉಸಿರು ಬಿಡೋಣ. ಮಕಾರದ ಕಂಪನದಿಂದ ನಮ್ಮ ಏಕಾಗ್ರತೆ ಹೆಚ್ಚಾಗ್ತಾ ಇದೆ. ಜೊತೆಗೆ ನಿದ್ರಾ ಸಮಸ್ಯೆಗಳಿದ್ರೂ ಕೂಡ ಅದು ಕೂಡ ನಿವಾರಣೆ ಆಗುತ್ತೆ. ನಮ್ಮ ಕ್ವಾಲಿಟಿ ಆಫ್ ಸ್ಲೀಪ್, ಗಾಢ ನಿದ್ರೆ ಹೆಚ್ಚಾಗಲಿಕ್ಕೆ ಸಹಾಯ ಮಾಡುತ್ತೆ. ಈಗ ನಾವು ಭ್ರಾಮರಿಯಲ್ಲಿ ಎರಡನೇ ರೀತಿ ಮಾಡ್ಕೊಳ್ಳೋಣ. ಈಗ ನಮ್ಮ ಇಂಡೆಕ್ಸ್ ಫಿಂಗರ್ನ ತೊಗೊಂಡು ಈ ಪಿನ್ನ ಇದೆಲ್ಲ ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ನಾನು ಹೇಳಿದ ಮಾತುಗಳು ನಿಮಗೆ ಕೇಳಲ್ಲ. ಈಗ 3 ಬಾರಿ ಮಾಡ್ಕೊಳ್ಳೋಣ. ಯಾರು ಕಾಯೋದು ಬೇಡ. ಭ್ರಾಮರಿ 3 ಬಾರಿ ಮಾಡ್ಕೊಳ್ಳಿ. ಶುರು ಮಾಡಿ. ಉಸಿರು ತಗೊಳ್ಳಿ. ಮೂರು ಬಾರಿ ಭ್ರಾಮರಿ ಮಾಡಿಕೊಂಡವರು ವಿಶ್ರಾಂತಿ. ಭ್ರಾಮರಿ ಪ್ರಾಣಾಯಾಮದಿಂದ ನಮ್ಮ ಏಕಾಗ್ರತೆ ಹೆಚ್ಚಾಗ್ತಾ ಇದೆ. ಮೊದಲನೇ ರೀತಿ ಇದಕ್ಕೂ ಎರಡನೇದಕ್ಕೂ ಸ್ವಲ್ಪ ವ್ಯತ್ಯಾಸ ಆಗಿತ್ತು, ಗಮನಿಸಿರಬಹುದು. ಕಿವಿ ಮುಚ್ಚಿದಾಗ ನಮಗೆ ಬೇರೆ ರೀತಿಯ ಅನುಭವ ಆಗ್ತಾ ಇತ್ತು. ನಮ್ಮ ದೇಹದ ಒಳಗಡೆಯಿಂದ ಭ್ರಮರದ ಶಬ್ದಗಳು ಕೇಳ್ತಾ ಇತ್ತು. ಈಗ ಷಣ್ಮುಖಿ ಮುದ್ರೆ ಜೊತೆಗೆ ಮಾಡ್ಕೊಳ್ಳೋಣ. ಈಗ ನಮ್ಮ ದೇಹದ ಒಳಗಡೆನೇ ಶಬ್ದ ಇನ್ನೂ ವಿಭಿನ್ನವಾಗಿ ಕೇಳುತ್ತೆ. ಈಗ ಅದನ್ನು ಕೂಡ ಗಮನಿಸ್ಕೊಳ್ಳೋಣ. ಈಗ ಷಣ್ಮುಖಿ ಮುದ್ರೆ, ಕಿರು ಬೆರಳಿನಿಂದ ಬಾಯಿ, ಉಂಗುರ ಬೆರಳಿನಿಂದ ಮೂಗು, ಮಧ್ಯದ ಬೆರಳಿನಿಂದ ಕಣ್ಣು, ತೋರ್ಬೆರಳಿನಿಂದ ಹಣೆ, ಕೊನೆಗೆ ಪಿನ್ನ ಮುಚ್ಚಿ ಕಿವಿನ ಮುಚ್ಚಿಕೊಳ್ಳಿ. 2 ಕಿವಿಗಳನ್ನು 3 ಬಾರಿ ಮಾಡ್ಕೊಳ್ಳೋಣ. ಯಾರು ಕಾಯೋದು ಬೇಡ. ಶುರು ಮಾಡಿ.
ಮತ್ತು 3 ಬಾರಿ ಭ್ರಾಮರಿಗಳನ್ನು ನಾವು ಷಣ್ಮುಖಿ ಮುದ್ರೆ ಜೊತೆಗೆ ಮಾಡ್ಕೊಂಡಿದ್ದೀವಿ. ಈಗ 3ನೇ ಬಾರಿ ಮಾಡಿದ ಅನುಭವ ಇನ್ನು ವಿಭಿನ್ನವಾಗಿತ್ತು, ಗಮನಿಸಿರಬಹುದು. ನಮ್ಮ ದೇಹದಲ್ಲಿ ಉಂಟಾಗುವ ಕಂಪನಗಳು ನಮ್ಮ ಕೈಗಳ ಮೂಲಕ ಮತ್ತೆ ತಲೆಯ ಭಾಗಕ್ಕೆ ಹೋಗುತ್ತೆ, ತಲೆಯಿಂದ ಮತ್ತೆ ಕೈಗೆ ಬಂದು ಒಂದು ರೀತಿಯ ಸರ್ಕ್ಯುಲೇಷನ್ ಆಗ್ತಾ ಇರಬಹುದು. ಹಾಗಾಗಿ ಒಂದು ವಿಭಿನ್ನ ಅನುಭವ ಕೊಟ್ಟಿತ್ತು ನಮಗೆ. ಭ್ರಾಮರಿಯಿಂದ ಏಕಾಗ್ರತೆ ಹೆಚ್ಚಾಗುತ್ತೆ, ನಮ್ಮ ನಿದ್ರಾ ಸಮಸ್ಯೆಗಳಿದ್ದರೆ ನಿವಾರಣೆ ಆಗುತ್ತೆ. ಇದು ಈವನ್ ನಮ್ಮ ಬ್ರೈನ್ ಸ್ಟ್ರೋಕ್ ಆಗುವ ಚಾನ್ಸಸ್ ಕೂಡ ಕಡಿಮೆ ಮಾಡ್ತಾ ಬರುತ್ತೆ. ವಿಶ್ರಾಂತಿ ವಿಶ್ರಾಂತಿ. ಈಗ ಒಮ್ಮೆ ಓಂಕಾರ ಹೇಳ್ಕೊಳ್ಳೋಣ. 2 ಕೈಗಳು ಚಿನ್ಮುದ್ರೆ, ದೀರ್ಘವಾಗಿ ಉಸಿರು ತಗೊಳ್ಳಿ. ಹೊಟ್ಟೆ ಭಾಗ, ಎದೆ ಭಾಗ, ಮೇಲ್ಭಾಗ ಸಂಪೂರ್ಣ ತುಂಬಿಸಿ. ಪೂರ್ತಿ ತುಂಬಿಸಿ ಆದಮೇಲೆ ಓಂಕಾರ ಹೇಳ್ಕೊಳ್ಳೋಣ. ಅಕಾರ ಉಕಾರ ಮಕಾರದ ಸಮೇತ ಹೇಳಿ. ಓ ಓಂಕಾರ ಕಂಪನದಿಂದ ನಮ್ಮ ಇಡೀ ದೇಹ ವಿಶ್ರಾಂತಿಗೊಳಗಾಗಿದೆ. ಈಗ ಎಲ್ಲರೂ ಶವಾಸನದಲ್ಲಿ ಮಲ್ಕೊಳ್ಳಿ. ಇವತ್ತು ನಾವು ಕ್ವಿಕ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಮಾಡ್ಕೊಳ್ಳೋಣ. ಈ ತರ ಎಲ್ಲ ಇಲ್ಲ ಅಲ್ಲಿ ಎಲ್ಲ ಶವಾಸನದಲ್ಲಿ ಮಲ್ಕೊಳ್ಳಿ. ನಿಮ್ಮ ಇಡೀ ದೇಹ ಮ್ಯಾಟ್ ಮೇಲೇನೆ ಇರಲಿ. ಒಮ್ಮೆ ದೀರ್ಘವಾಗಿ ಉಸಿರು ತಗೊಳ್ಳಿ, ನಿಧಾನಕ್ಕೆ ಉಸಿರು ಬಿಡಿ. ನಿಮ್ಮ 2 ಕಾಲುಗಳ ಕಿರುಬೆರಳುಗಳು ನೆಲದ ಹತ್ತಿರ ಇರಲಿ. ಒಂದು ಅರ್ಧ ಅಡಿ 2 ಕಾಲುಗಳು ದೂರ ಇರಲಿ. ನಿಮ್ಮ 2 ಕೈಗಳು ಸ್ವೀಕಾರ ಮುದ್ರೆಯಲ್ಲಿರಲಿ. ತಲೆನ ಒಮ್ಮೆ ಎಡಕ್ಕೆ ಒಮ್ಮೆ ಬಲಕ್ಕೆ ಅಲುಗಾಡಿಸಿ, ಮತ್ತೆ ತಲೆ ಮೇಲೆ ಇರಲಿ. ಇವತ್ತು ನಾವು ಕ್ವಿಕ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಮಾಡ್ತಾ ಇದ್ದೀವಿ. ಈಗ ನಾನು ನಿಮ್ಮ ದೇಹದ ಒಂದೊಂದೇ ಭಾಗವನ್ನು ಹೇಳ್ತಾ ಹೋಗ್ತೀನಿ. ಆ ಭಾಗವನ್ನು ನೀವು ಟೈಟನ್ ಮಾಡ್ತಾ ಹೋಗಬೇಕು. ನಿಮ್ಮ ಕಾಲುಗಳನ್ನು ಬಿಗಿಗೊಳಿಸಿ, ನಿಮ್ಮ ಕಾಲಿನ ಬೆರಳುಗಳನ್ನು ಬಿಗಿಗೊಳಿಸಿ, ನಿಮ್ಮ ಕಾಫ್ ಮಸಲ್ಸ್ನ ಬಿಗಿಗೊಳಿಸಿ. ಟೈಟನ್ ಯುವರ್ ನೀಸ್, ಟೈಟನ್ ಯುವರ್ ಥೈಸ್, ಟೈಟನ್ ಯುವರ್ ಹ್ಯಾಂಡ್, ಟೈಟನ್ ಯುವರ್ ಫೋರ್ ಆರ್ಮ್, ಟೈಟನ್ ಯುವರ್ ಆರ್ಮ್, ಟೈಟನ್ ಯುವರ್ ಶೋಲ್ಡರ್, ಟೈಟನ್ ಯುವರ್ ಸ್ಟಮಕ್. ನಿಮ್ಮ ಎದೆ ಭಾಗನ ಬಿಗಿಗೊಳಿಸಿ, ನಿಮ್ಮ ಕಿವಿನ ಬಿಗಿಗೊಳಿಸಿ, ಕಣ್ಣು ಬಿಗಿಗೊಳಿಸಿ, ತಲೆ ಮುಖ ಪೂರ್ತಿ ಬಿಗಿಗೊಳಿಸಿ. ಟೈಟನ್ ಟೈಟನ್. ಪೂರ್ತಿ ಉಸಿರನ್ನ ಹೊರಗೆ ಬಿಡಿ. ಟೈಟನ್ ಟೈಟನ್ ಟೈಟನ್. ಕಂಪ್ಲೀಟ್ ದೇಹನ ಟೈಟ್ ಮಾಡಿ. ಜಸ್ಟ್ ರಿಲ್ಯಾಕ್ಸ್, ಬಿಡಿ, ಪೂರ್ತಿ ಬಿಡಿ. ವಿಶ್ರಾಂತಿ 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 ವಿಶ್ರಾಂತಿ. ಒಮ್ಮೆ ದೀರ್ಘವಾಗಿ ಉಸಿರು ತಗೊಳ್ಳಿ, ನಿಧಾನಕ್ಕೆ ಬಿಡಿ. ನಿಮ್ಮ ಬಲಗೈಯನ್ನು ತಲೆ ಹಿಂದೆ ಚಾಚಿ ಬಲಮಗ್ಲಲ್ಲಿ ಮಲಗಿ. ಒಮ್ಮೆ ದೀರ್ಘವಾಗಿ ಉಸಿರು ತಗೊಳ್ಳಿ, ನಿಧಾನಕ್ಕೆ ಉಸಿರು ಬಿಡಿ. ಈಗ ಮುಚ್ಚಿದ ಕಣ್ಣು ಹಾಗೆ ಇರಲಿ. ಎಲ್ಲರೂ ಸುಖಾಸನ ಅಥವಾ ವಜ್ರಾಸನದಲ್ಲಿ ಎದ್ದು ಕೂತ್ಕೊಳ್ಳಿ. ನಮಸ್ಕಾರ ಮಂತ್ರ ಎಲ್ಲರೂ ಒಟ್ಟಾಗಿ ಶಾಂತಿ ಮಂತ್ರ ಹೇಳ್ಕೊಳ್ಳೋಣ. ಸರ್ವೇ ಭವಂತು ಸುಖಿನಃ ಹೇಳಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್
ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಿಮ್ಮ ಎರಡೂ ಕೈಗಳನ್ನ ಹಿಂದೆ ಕಟ್ಟಿ ಸ್ವಲ್ಪ ಹಿಂದೆ ಬಾಗಿ ಮುಂದೆ ಬಾಗಿ ತಲೆಯನ್ನು ಭೂಮಿ ತಾಯಿಗೆ ಮುಟ್ಟಿಸುವ ಪ್ರಯತ್ನ. ಭೂಮಿ ತಾಯಿಗೆ, ತಂದೆ ತಾಯಿಗಳಿಗೆ, ನಮ್ಮ ದೇಶಕ್ಕೆ ಹಾಗೂ ಪತಂಜಲಿ ಮಹರ್ಷಿಗಳಿಗೆ ನಮಸ್ಕಾರ ಮಾಡ್ತಾ ನಿಧಾನ ಮೇಲೇಳಿ ಎರಡೂ ಕೈಗಳನ್ನು ಚೆನ್ನಾಗಿ ಉಜ್ಜಿ ನಿಮ್ಮ ಬಿಸಿಯಾದ ಅಂಗೈಗಳಿಂದ ಕಣ್ಣಿಗೆ ಸ್ಪರ್ಶ ಕೊಡಿ. ಈಗ ದೇಹದ ಎಲ್ಲ ಭಾಗಗಳನ್ನು ಒಮ್ಮೆ ನಿಮ್ಮ ಬಿಸಿಯಾದ ಅಂಗೈಗಳಿಂದ ಮುಟ್ಕೊಳ್ಳಿ. ಮತ್ತೊಮ್ಮೆ ಎರಡೂ ಕೈಗಳನ್ನು ಚೆನ್ನಾಗಿ ಉಜ್ಜಿ ಮತ್ತೆ ಈಗ ಬಿಸಿಯಾದ ಅಂಗೈಗಳಿಂದ ಕಣ್ಣಿಗೆ ಸ್ಪರ್ಶ ಕೊಟ್ಟು ನಿಮ್ಮ ಕೈಗಳನ್ನು ನೋಡ್ತಾನೆ ಕಣ್ ತೆಗೀರಿ. ಎಲ್ಲರಿಗೂ ಶುಭೋದಯ. ಇದೇ ಶಾಂತ ಚಿತ್ತತೆಯನ್ನು ಕಾಪಾಡ್ಕೊಳ್ಳಿ. ಎಲ್ಲ ಮತ್ತೆ ನಾಳೆ ಭೇಟಿಯಾಗುವ.